ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಭಾನುವಾರದ ದಿನ ವಿಶೇಷವಾಗಿ ಆಚರಿಸ್ಕೊಳ್ತಾ ಇರುವಂತಹ ಹುಣ್ಣಿಮೆ ದಿನಗಳಲ್ಲಿ ನಾವು ಮಾಡಿಕೊಳ್ಬೇಕಾದಂಥ ಸಣ್ಣ ಪುಟ್ಟ ತಂತ್ರ ಉಪಾಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದು ಮದುವೆ ವಿಳಂಬ ಆಗಿರ್ಬೋದು, ವಿದ್ಯಾಪ್ರಾಪ್ತಿ ಆಗಿರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರುವಂಥ ದಾಂಪತ್ಯದಲ್ಲಿ ಕಲಹ ಇರೋವಂಥದ್ದು ಇರ್ಬೋದು. ಯಾವೊಂದು ವಿಷಯಕ್ಕೆ ನಿಮಗೆ ಅಗತ್ಯ ಇದೆಯೋ ಅಂಥದ್ದನ್ನು ನೀವು ತಿಳ್ಕೊಂಡು ನೀವು ಆಚರಣೆ ಮಾಡ್ಬೋದು. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದಾಗ ನಿಮಗೆ ಯಾವ ಸಮಸ್ಯೆಗೆ ಯಾವ ಪರಿಹಾರನ ನೀವು ಮಾಡ್ಕೊಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ಸ್ನೇಹಿತರೆ, ಭೂಮಿಯ ಮೇಲೆ ಜನ್ಮ ಪಡೆದ ನಾವು ಪ್ರತಿಯೊಂದು ಜೀವಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಅಥವಾ ದೋಷ ಅನ್ನೋದು ಇದ್ದೇ ಇರುವುದು. ಇದರ ಪ್ರಾರಬ್ಧದಿಂದ ಆಗಿರುವಂತಹ ಇಂತಹ ಕರ್ಮದ ಪಾಪವನ್ನು ಕಳೆಯಲು ಏನೂ ಮಾಡಲು ಅಸಾಧ್ಯ. ಕರ್ಮ ಕಳೆದರೆ ದೋಷ ಕಳೆಯುವುದು. ಹುಣ್ಣಿಮೆಯ ದಿನ ಪೂರ್ಣ ಚಂದ್ರನಿರುವ ಕಾರಣ ಈ ದಿನಕ್ಕೆ ತಂತ್ರ ಗ್ರಂಥಗಳಲ್ಲಿ ವಿಶೇಷವಾದ ಮಹತ್ವವಿರುವ ಕಾರಣ ಬಹಳಷ್ಟು ಅನುಷ್ಠಾನ, ಉಪಾಯ ಮತ್ತು ಆಚರಿಸಬೇಕಾದ ನಿಯಮಗಳನ್ನು ನಾನು ನಿಮಗಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಯಾವುದನ್ನು ತಿಳಿಸ್ಕೊಡ್ತೀನಿ ಅಂದರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ. ಮಕ್ಕಳು ನಾವು ಹೇಳಿದ ರೀತಿಯಲ್ಲಿ ಕೇಳ್ತಾ ಇಲ್ಲ. ಮಕ್ಕಳು ಎಕ್ಸಾಮ್ಗೆ ಓದ್ಕೊಳ್ಳಿ ಅಂದರೂ ಕೂಡ ಓದ್ಕೊತಾ ಇಲ್ಲ. ಏನು ಮಾಡಿದ್ರು ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ. ಮಕ್ಕಳು ಚೆಂಡಿ ಹಿಡಿತಾ ಇದ್ದಾರೆ. ಮಕ್ಕಳು ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ. ವಿದ್ಯಾಭ್ಯಾಸದಲ್ಲಿ ಒಂದು ಸ್ವಲ್ಪನೂ ಪ್ರಗತಿ ಇಲ್ಲ. ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನೊಂದ್ಕೊಂಡಿರೋವಂಥ ತಂದೆ ತಾಯಿಗಳು ಹುಣ್ಣಿಮೆಯ ದಿನದ ಸಾಯಂಕಾಲದ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳ ಪರವಾಗಿ, ಅಥವಾ ನಿಮ್ಮ ಮಕ್ಕಳು ದೀಪ ಹಚ್ಚುವಂಥ ವ್ಯವಸ್ಥೆ ಇರೋಂಥ ದೊಡ್ಡ ಮಕ್ಕಳಾದರೆ ಅವರ ಕೈಯಲ್ಲಿ ಸಂಜೆ ಹೊತ್ತಿನ ಸಮಯದಲ್ಲಿ ದೇವರ ಮುಂದೆ ನೀವು ಶಾರದಾ ದೇವಿನ ನೀವು ಪ್ರಾರ್ಥನೆ ಮಾಡಿ 2 ತುಪ್ಪದ ದೀಪಗಳನ್ನು ನೀವು ಅವರ ಕೈಯಲ್ಲಿ ಎಲ್ಲ ನೀವು ರೆಡಿ ಮಾಡಿಸಿ ಅವ್ರ ಕೈಯಲ್ಲಿ ನೀವು ದೀಪ ಹಚ್ಚಿಸ್ಬೋದು. ಅಕಸ್ಮಾತು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ ನೀವು ನಿಮ್ಮ ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಅವತ್ತಿನ ದಿನ ವಿಶೇಷವಾಗಿ ಶಾರದಾ ದೇವಿನ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಸಂಕಲ್ಪ ಪೂರ್ವಕವಾಗಿ 2 ತುಪ್ಪದ ದೀಪಗಳನ್ನು ನೀವು ಹಚ್ಚಿ, ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ನೋಡಿ ಸ್ನೇಹಿತರೆ, ವಿಶೇಷವಾಗಿ ಒಂದು ಮಂತ್ರನ ಹೇಳ್ಕೊಡ್ತೀನಿ. ಅದನ್ನು ನೀವು ಮಕ್ಕಳ ಕೈಗಳಲ್ಲಿ 32 ಸಾರಿ ಖಂಡಿತವಾಗ್ಲೂ ಹೇಳ್ಸಿಸಿ. ಯಾಕಂದರೆ ನೀವು ಹೇಳ್ಕೊಟ್ಟಂಥ ಮಂತ್ರನ ಮಕ್ಕಳು 32 ಬಾರಿ ಅವತ್ತಿನ ದಿನ ಹುಣ್ಣಿಮೆ ದಿನಗಳಲ್ಲಿ ನೀವು ಹೇಳಿದಾಗ ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಡಕುಗಳಿದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೇಳೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋ ಥರ ನೀವು ನಿಮ್ಮ ಮಕ್ಕಳನ್ನು ದೇವರ ಕೋಣೆಯಲ್ಲಿ ಕುಣಿಸ್ಕೊಂಡು ನೀವು ಈ ಮಂತ್ರನ ಹೇಳಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಆ ಮಂತ್ರ ಬಂದು ಈ ರೀತಿ ಇದೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ಎಂಬ ಈ ಶ್ಲೋಕವನ್ನು 32 ಬಾರಿ ಖಂಡಿತವಾಗ್ಲೂ ಹೇಳ್ಕೊಡಿ. ಇದನ್ನು ನೀವು ಹೇಳ್ಕೊಡೋದ್ರಿಂದ ವಿದ್ಯಾಭ್ಯಾಸದಲ್ಲಿ ತೊಡಕು ಉಂಟಾಗಿದ್ದರೆ ಅದು ಖಂಡಿತವಾಗ್ಲೂ ಹೋಗುತ್ತೆ. ಇನ್ನು ನಿಮಗೆ ಜೀವನದಲ್ಲಿ ನಮಗೆ ಯಾವುದೇ ಒಂದು ಕೆಲಸ ಮಾಡಿದ್ರು ನಾವು ಮಾಡ್ತಿರೋಂಥ ಕೆಲಸದಲ್ಲಿ ನೆಮ್ಮದಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ. ಅಷ್ಟೆಲ್ಲ ದುಡಿತೀನಿ, ತಂದೆ ತಾಯಿ ಜೊತೆ ಸುಖವಾಗಿ ಸಂತೋಷವಾಗಿ ಇರೋಕ್ಕಾಗ್ತಿಲ್ಲ, ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಇರೋಕ್ಕಾಗ್ತಿಲ್ಲ, ಊಟ ತಿಂಡಿ ಮಾಡಿದ್ರು ನಮಗೆ ನೆಮ್ಮದಿ ಇಲ್ಲ. ಎಲ್ಲ ಇದೆ, ಹಣ ಆಸ್ತಿ ಎಲ್ಲ ಇದೆ, ಆದರೂ ಮನಸ್ಸಿಗೆ ಶಾಂತಿ ಇಲ್ಲ. ಏನು ಮಾಡಿದ್ರು ನಮಗೆ ಏನೋ ಒಂಥರ ಕಿರಿಕಿರಿ, ಜಗಳ, ಮನಸ್ತಾಪ
ಮನಸ್ತಾಪ, ಕಿತ್ತಾಟ ಅದೆಲ್ಲ ಇದೆ ಅಂತ ಅನ್ನೋರು ನೀವು ಏನು ಮಾಡಬೇಕು ಅಂದರೆ ಹುಣ್ಣಿಮೆ ದಿನ ನೀವು ಒಂದು ತಾಮ್ರದ ಕಲಶದಲ್ಲಿ ನೀವು ನೀರನ್ನು ನೀವು ತುಂಬಬೇಕಾಗುತ್ತೆ. ಅದಕ್ಕೆ ನೀವು ಅರಿಶಿಣದ ಪುಡಿನ ನೀವು ಒಂದು ಸ್ವಲ್ಪ ಹಾಕಬೇಕಾಗುತ್ತೆ. ಅದಾದಮೇಲೆ ನೀವು ಸ್ವಲ್ಪ ಅಕ್ಷತೆ ಕೂಡ ಹಾಕಬೇಕಾಗುತ್ತೆ. ಅದಾದಮೇಲೆ ನೀವು ಕುಂಕುಮ ಮತ್ತು 9 ತುಳಸಿ ದಳಗಳನ್ನ ನೀವು ಆ ನೀರಿನ ಅಂದರೆ ಆ ತಾಮ್ರದ ಚೊಂಬಿರುತ್ತಲ್ಲ ಅದರ ಒಳಗೆ ನೀವು 9 ತುಳಸಿ ದಳಗಳನ್ನು ನೀವು ಹಾಕಿ ಅದನ್ನು ನೀವು ಕೈಯನ್ನು ಇಟ್ಟುಕೊಂಡು ನೀವು ಈ ಮಂತ್ರನ ನೀವು ಹೇಳ್ಬೇಕಾಗುತ್ತೆ. ಯಾವುದಪ್ಪ ಅದು ಮಂತ್ರ ಅಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇದನ್ನು 3 ಬಾರಿ ಮತ್ತು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಅಮಹಾಮಹ್ಯಂ ಅಂತ ನೀವು 11 ಸಾರಿ ಜಪಿಸಿ ದರ್ಬೆಯಿಂದ ಮನೆಗೆ ಕಲಶದ ನೀರನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತೆ. ಅಕಸ್ಮಾತು ನಿಮಗೆ ಈ ಮಂತ್ರ ಹೇಳ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಗಂಗಾದೇವಿನ ನೀವು ಪ್ರಾರ್ಥನೆ ಮಾಡಿ ಅದರ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿನ ನೀವು ಪ್ರಾರ್ಥನೆ ಮಾಡಿಕೊಂಡು ಅವತ್ತಿನ ದಿನ ಆ ತಾಮ್ರದ ಚೊಂಬನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ ನಂತರ ಒಂದು ಕಟ್ಟು ದರ್ಬೆನ ನಿಮ್ಮ ಮನೆಯಲ್ಲಿದ್ದರೆ ಆ ದರ್ಬೆನ ಆ ತಾಮ್ರದ ಚೊಂಬಿನ ಒಳಗಡೆ ಇಟ್ಟು ಆ ನೀರನ್ನು ನೀವು ಇಡೀ ಮನೆಗೆ ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ. ಪೂಜೆ ಮಾಡಿದ ನಂತರ ಅದನ್ನು ನೀವು ಮನೆಗೆ ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಯಾವುದೇ ರೀತಿಯ ಕೆಟ್ಟ ಗ್ರಹಗಳಿಂದ ಬರ್ತಿರೋಂಥ ಅಶಾಂತಿ ಅನ್ನೋದಿದ್ರೆ, ಮನಸ್ತಾಪ ಅನ್ನೋದಿದ್ರೆ, ಕಿತ್ತಾಟ ಅನ್ನೋದಿದ್ರೆ, ಜಗಳ ಅನ್ನೋದಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ನಿಮಗೆ ಇದು ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಯಾವುದೇ ರೀತಿಯ ವಾಮಾಚಾರ ಇಲ್ಲ, ಯಾವುದೇ ರೀತಿಯ ಮಾಟ ಮಂತ್ರದ ಪ್ರಯೋಗ ಇಲ್ಲ. ಇಲ್ಲಿ ನೀವು ಮತ್ತು ನಿಮ್ಮ ನಂಬಿಕೆ ಮತ್ತು ನೀವು ಆಚರಣೆ ಮಾಡುವಂಥ ದೇವರ ಶಕ್ತಿ ಅಂತ ನೀವು ಅಂದ್ಕೋಬೇಕು. ಯಾಕಂದರೆ ನೀವು ಭಗವಂತನ ನೀವು ಯಾವ ರೂಪದಲ್ಲಿ ನೋಡಿ ಭಗವಂತನ ನಿಮ್ಮ ಬೇಡಿಕೆಗಳನ್ನು ನೀವು ಇಡ್ತೀರೋ ಆ ರೂಪದಲ್ಲಿ ನಿಮಗೆ ಭಗವಂತ ನಿಮಗೆ ಒಲಿತಾನೆ. ಅದಕ್ಕೋಸ್ಕರ ನೀವು ಆ ಭಗವಂತನ ಗಂಗಾದೇವಿನ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿನ ನೀವು ಪ್ರಾರ್ಥನೆ ಮಾಡಿಕೊಂಡು ನೀವು ಈ ಮಂತ್ರಗಳನ್ನು ಹೇಳ್ಕೊಂಡು ನೀವು ನಿಮ್ಮ ಮನೆಯಲ್ಲಿರೋ ಅಂತಹ ಜಗಳ ಮನಸ್ತಾಪನ ದೂರ ಮಾಡ್ಕೊಬೋದು. ಅದಾದಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ ಯಾರಿಗಾದರೂ ಉದ್ಯೋಗಕ್ಕೆ ಪ್ರಾಪ್ತಿ ಆಗ್ತಾ ಇಲ್ಲ ಅಂದರೆ ಒಂದು ಒಳ್ಳೆ ಕನಸಿನ ಉದ್ಯೋಗ ಸಿಗಬೇಕು ಅಂತ ತುಂಬ ಪರಿತಪಿಸ್ತಾ ಇರ್ತೀರ. ಏನು ಮಾಡಿದ್ರು ಕೆಲಸ ಸಿಗ್ತಾ ಇಲ್ಲ, ಎಷ್ಟೇ ಒದ್ದಾಡಿದ್ರು ತುಂಬ ಸಂಕಟ ಆಗ್ತಾ ಇದೆ, ಇಂಟರ್ವ್ಯೂಗಳಿಗೆಲ್ಲ ಹೋಗ್ತೀನಿ ಆದರೂ ನಮಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ನೀವು ಏನು ಮಾಡಬೇಕು ಅಂದರೆ ಅವತ್ತಿನ ದಿನ ವಿಶೇಷವಾಗಿ ಹುಣ್ಣಿಮೆ ದಿನ ನೀವು ಯಾವುದಾದ್ರೂ ಶಕ್ತಿ ದೇವಸ್ಥಾನದಲ್ಲಿ ಅಂದರೆ ಅಮ್ಮನವರು ಇರುವಂತಹ ದುರ್ಗಾ ಪರಮೇಶ್ವರಿ ಇರ್ಬೋದು, ಕಾಳಿದೇವಿ ಇರ್ಬೋದು, ಅಥವಾ ಚಾಮುಂಡೇಶ್ವರಿ ಇರ್ಬೋದು, ಅಥವಾ ನಿಮ್ಮ ಕಾಟೇರಮ್ಮ ಇರ್ಬೋದು, ಮಾರಮ್ಮ ಇರ್ಬೋದು, ಯಾವುದೋ ಒಂದು ಶಕ್ತಿಪೀಠದಲ್ಲಿ ದೇವಸ್ಥಾನಕ್ಕೆ ನೀವು ಹೋಗಿ ಅವತ್ತಿನ ದಿನ ಹುಣ್ಣಿಮೆ ದಿನ ನೀವು ಕುಂಕುಮಾರ್ಚನೆನ ನೀವು ಮಾಡಿಸಬೇಕಾಗುತ್ತೆ. ಅದರಲ್ಲೂ ನೀವು ವಿಶೇಷವಾಗಿ ನೀವು ಕುಂಕುಮಾರ್ಚನೆಯನ್ನು ಮಾಡಿಸಿ ಆಮೇಲೆ ಶ್ರೋತ್ರಿಯ ಬ್ರಾಹ್ಮಣರಿಗೆ ಕಲ್ಲುಪ್ಪು ಮತ್ತು ಅಡಿಕೆ ದಾನ ಮಾಡಬೇಕು. ಯಾಕಂದರೆ ಅವತ್ತಿನ ದಿನ ವಿಶೇಷವಾಗಿ ಯಾವುದಾದ್ರೂ ಒಂದು ಶಕ್ತಿಪೀಠದಲ್ಲಿರುವಂಥ ದೇವಸ್ಥಾನಗಳಿಗೆ, ಅದರಲ್ಲೂ ಅಮ್ಮನವರು ಇರುವಂಥ ದೇವಸ್ಥಾನಕ್ಕೆ ಕುಂಕುಮಾರ್ಚನೆನ ನೀವು ಮಾಡಿಸಿ ಅದರ ಜೊತೆಗೆ ಒಂದು ಉಪ್ಪಿನ ಪ್ಯಾಕೆಟ್, 2 ಕಲ್ಲುಪ್ಪಿನ ಪ್ಯಾಕೆಟ್ನ ನೀವು ತಗೊಂಡು ಅದರ ಜೊತೆಗೆ ಒಂದು 100 ಗ್ರಾಮ್ ಅಡಿಕೆನ ನೀವು ತಗೊಂಡೋಗಿ ಪಟ್ನ ಕಡಿಸ್ಬಿಟ್ಟು ಅವೆರಡನ್ನು ನೀವು ತಗೊಂಡೋಗಿ ವಿಶೇಷವಾಗಿ ಅವತ್ತಿನ ದಿನ ದೇವಸ್ಥಾನದಲ್ಲಿರುವಂಥ ಯಾವುದಾದ್ರೂ ಅರ್ಚಕರು, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರಿದ್ದರೆ ಬ್ರಾಹ್ಮಣರು ನಡೆಸಿಕೊಡುವಂತಹ ಯಾವುದಾದ್ರೂ ವಿಶೇಷ ದೇವಸ್ಥಾನ ಇದ್ದರೆ ಆ ದೇವಸ್ಥಾನದಲ್ಲಿರುವಂಥ ಬ್ರಾಹ್ಮಣ ಅರ್ಚಕರಿಗೆ ನೀವು ಈ ವಸ್ತುನ ನೀವು ಕೊಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ಉದ್ಯೋಗದಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಅದು ಖಂಡಿತವಾಗ್ಲೂ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಆ ದೋಷ ಹೋಗಿ ಅಕಸ್ಮಾತು ನಿಮಗೆ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಿದ್ರು ಕೂಡ ಅದು ಕೂಡ ದೂರ ಹೋಗುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಬೋದು. ಅಥವಾ ನಿಮಗೆ ಬಡ್ತಿ ಸಿಗಬೇಕು ಅಥವಾ ಪ್ರಮೋಷನ್ ಆಗಬೇಕು ಅಥವಾ ನೀವು ಅಂದ್ಕೊಂಡಿರೋದಕ್ಕೆ
ಅದಕ್ಕಿಂತ ಸ್ವಲ್ಪ ಸಂಬಳ ಎಲ್ಲ ಜಾಸ್ತಿ ಬೇಕು ಅನ್ನೋರು ಕೂಡ ಈ ಪುಟ್ಟ ತಂತ್ರನ ನೀವು ಮಾಡ್ಕೊಬೋದು. ಅದಾದಮೇಲೆ ನೀವು ಮನೆಗಳಲ್ಲಿ ಏನಾದ್ರೂ ವಾಸ್ತು ದೋಷ ಇದೆ ಅಂದರೆ, ನಮ್ಮ ಮನೆ ಯಾಕೋ ನಮಗೆ ಹಾಗೆ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನಾವು ಬೇರೆ ಮನೇಲಿದ್ದಾಗ ತುಂಬ ಚೆನ್ನಾಗಿ ಏಳ್ಗೆ ಆಗ್ತಿತ್ತು, ಬಟ್ ಈ ಮನೆಗೆ ಬಂದಾಗ ನಮ್ಗೆ ಯಾವುದೂ ಅಭಿವೃದ್ಧಿ ಆಗ್ತಿಲ್ಲ, ಸಾಲ ಸೋಲ ಜಾಸ್ತಿ ಆಗ್ತಿದೆ, ನೆಮ್ಮದಿ ಇಲ್ಲ, ಜಗಳ ಆಗ್ತಿದೆ, ಕಿತ್ತಾಟ ಆಗ್ತಿದೆ, ಅಕ್ಕಪಕ್ಕದವರ ಜೊತೆ ಅನ್ಯೋನ್ಯವಾಗ್ಲೂ ಇರೋಕ್ಕೂ ಆಗ್ತಾ ಇಲ್ಲ, ಅಥವಾ ನಾವು ದುಡ್ದಿದ್ದಂಥ ದುಡ್ಡಲ್ಲೂ ಕೂಡ ನಮ್ಮ ಮನೇಲಿ ನಾವು ಸಂತೋಷವಾಗಿ ಇರೋಕ್ಕಾಗ್ತಾ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ನೀವು ಏನು ಮಾಡ್ಬೋದು ಅಂತಂದರೆ, ವಿಶೇಷವಾಗಿ ಅವತ್ತಿನ ದಿನ ಹುಣ್ಣಿಮೆ ದಿನ ನೀವು ಏನು ಮಾಡಬೇಕು ಅಂದರೆ, ಗೋಮೂತ್ರದಲ್ಲಿ ಪಚ್ಚ ಕರ್ಪೂರ ಸೇರಿಸಿ 108 ಬಾರಿ ಗಾಯತ್ರಿ ದೇವಿಯಿಂದ ಗಾಯತ್ರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಅದರಲ್ಲೂ ನೀವು ಅದನ್ನು ನೀವು ಹೇಳ್ಕೊಂಡು ಮನೆಯ ಈಶಾನ್ಯ ಮೂಲೆಯಲ್ಲಿ ನೀವು ಅದನ್ನು ತಗೊಂಡೋಗಿ ಇಡಬೇಕಾಗುತ್ತೆ. ಅಂದರೆ ಒಂದು ತಾಮ್ರದ ಬೌಲನ್ನು ನೀವು ತಗೊಂಡು ಅದಕ್ಕೆ ಸ್ವಲ್ಪ ಗೋಮೂತ್ರನ ಹಾಕಿ ಅದರಲ್ಲಿ ನೀವು ಪಚ್ಚ ಕರ್ಪೂರನ ಸೇರಿಸ್ಬಿಟ್ಟು ಗಾಯತ್ರಿ ದೇವಿಯ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ನಿಮಗೆ ಬರ್ತಾ ಇರೋವಂಥ ಯಾವುದಾದ್ರೂ ಇರಲಿ ಆ ಗಾಯತ್ರಿ ಮಂತ್ರನ ನೀವು ಹೇಳ್ಕೊಳ್ಳಿ. ಅಕಸ್ಮಾತ್ ಅದು ಬರ್ತಿಲ್ಲ ಅಂದರೆ ನಾನು ನಿಮಗೆ ಹೇಳ್ಕೊಡೋಂಥ ರಾಯರ ಸಮೇತ ನೀವು ಗಾಯತ್ರಿ ಮಂತ್ರನ ನೀವು ಜಪಿಸಿ. ಮಂತ್ರ ಬಂದು ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರನ ನೀವು ಅವತ್ತಿನ ದಿನ ವಿಶೇಷವಾಗಿ ನೀವು ಹೇಳ್ಕೊಂಡು ಅದಾದಮೇಲೆ ನೀವು ಒಂದು ತಾಮ್ರದ ಅಂದರೆ ಒಂದು ಬೌಲಲ್ಲಿ ನೀವು ಪಚ್ಚಕರ್ಪೂರನ ಸೇರಿಸಿ ಅದರ ಜೊತೆಗೆ ನೀವು ಗೋಮೂತ್ರನ ಸೇರಿಸಿ ಈಶಾನ್ಯ ಮೂಲೆಯಲ್ಲಿ ನೀವು ಅದನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಗಾಯತ್ರಿ ದೇವಿನ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರೋಂತಹ ಯಾವುದೇ ರೀತಿಯ ವಾಸ್ತು ದೋಷಗಳಿದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಸಂತಾನಕ್ಕೆ ನೀವು ಅಪೇಕ್ಷೆ ಪಡೋ ಅಂಥವ್ರು ನೀವು ಏನು ಮಾಡ್ಬೋದು ಅಂತಂದರೆ, ವಿಶೇಷವಾಗಿ ಅವತ್ತಿನ ದಿನ ಹುಣ್ಣಿಮೆ ದಿನದಿಂದನೇ ನೀವು ಪ್ರಾರಂಭ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಹುಣ್ಣಿಮೆ ದಿನ ನೀವು ಏನು ಮಾಡಬೇಕು ಅಂದರೆ, ನೀವು ಸಂತಾನಕ್ಕೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರ ಏನೂ ಮಾಡಲಿಲ್ಲ ಅಂದರೂ 100 ದಿನಗಳ ಕಾಲ ನಿರಂತರವಾಗಿ, ಇವತ್ತಿನ ಹುಣ್ಣಿಮೆ ಅಂದರೆ ಅವತ್ತಿನ ದಿನ ನೀವು ಮಾತ್ರ ಸಂಕಲ್ಪ ಮಾಡ್ಕೋಬೇಕು. ಕೃಷ್ಣನ ನೀವು ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ನನಗೆ ಸಂತಾನದ ಅಪೇಕ್ಷೆನ ನಾನು ನಿಮಗೆ ಮುಂದೆ ಇಡ್ತಾ ಇದ್ದೀನಿ ಶ್ರೀಕೃಷ್ಣ ಪರಮಾತ್ಮ, ನನಗೆ ಆದಷ್ಟು ಬೇಗ ಸಂತಾನಕ್ಕೆ ಸಮಸ್ಯೆ ಆಗಿರೋಂಥ ಯಾವುದೇ ದೋಷಗಳಿದ್ರೂ ಅದೆಲ್ಲ ನಿವಾರಣೆ ಆಗಬೇಕು, ನಮಗೆ ಒಂದು ಒಳ್ಳೆ ಸಂತಾನ ಕೊಡು ಅಂತ ನೀವು ಅವತ್ತಿನ ದಿನ ನೀವು ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ 100 ದಿನಗಳ ಕಾಲ ಸಂತಾನಕ್ಕೆ ಸಂಬಂಧಪಟ್ಟಂತಹ ಮಂತ್ರನ ನೀವು 100 ದಿನಗಳ ಕಾಲ ಅಂದರೆ ಗಂಡನೂ ಹೇಳ್ಕೊಬೇಕು, ಹೆಂಡತಿನೂ ಹೇಳ್ಕೊಬೇಕು. ಯಾರು ಗಂಡ ಹೆಂಡತಿ ಇಬ್ಬರು ಯಾವ ಸಮಯದಲ್ಲಿ ನಿಮಗೆ ಅನುಕೂಲ ಆಗಿರುತ್ತೋ ಆ ಸಮಯನ ನೀವು ತಿಳ್ಕೊಂಡು ಅವತ್ತಿನ ದಿನ ವಿಶೇಷವಾಗಿ ಆ ಮಂತ್ರನ 100 ದಿನಗಳ ಕಾಲ ಹೇಳ್ಕೊಳ್ಳೋದ್ರಿಂದ ಗಂಡ ಹೆಂಡತಿಯರಿಬ್ಬರು ಖಂಡಿತವಾಗ್ಲೂ ಯಾವುದೋ ಒಂದು ರೀತಿಯಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗಿ ಒಳ್ಳೆಯ ಸಂತಾನ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆ ಮಂತ್ರ ಯಾವ ರೀತಿ ಇದೆ ಅಂದರೆ, ಓಂ ಶ್ರೀಂ ರೀಂ ಕ್ಲೀಂ ಗ್ಲೌಂ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತ. ಈ ಮಂತ್ರನ ನೀವು ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ. ಇದು ನಿಮಗೆ ಅನುಕೂಲ ಆಗುತ್ತೆ ಖಂಡಿತವಾಗ್ಲೂ. ಇಲ್ಲಿ ಯಾವುದೇ ವ್ರತ ಪೂಜೆ ಏನೂ ಇಲ್ಲ, ಪ್ರತಿದಿನ ನೀವು ಈ ಮಂತ್ರನ ನೀವು 100 ದಿನಗಳ ಕಾಲ ಹೇಳ್ಕೊಂಡ್ರೆ ಸಾಕು, ಒಂದು ಸರಿ ಹೇಳ್ಕೊಂಡ್ರೂ ಸಾಕು. ಇನ್ನು ಆರೋಗ್ಯದ ಸಮಸ್ಯೆಗೆ ನೀವು ಏನು ಮಾಡ್ಕೊಬೋದು ಅಂದರೆ, ಹುಣ್ಣಿಮೆಯ ದಿನ ನೀವು ಹನುಮನ ದೇವಸ್ಥಾನದಲ್ಲಿ ನೀವು ಅಭಿಷೇಕ ಸೇವೆ ಮಾಡಿಸೋದ್ರಿಂದ ಮತ್ತು ಉದ್ದಿನ ಬೇಳೆ ಮತ್ತು ಎಳ್ಳನ್ನು ನೀವು ದಾನವಾಗಿ ನೀಡೋದ್ರಿಂದ ವಿಶೇಷವಾಗಿ ಹುಣ್ಣಿಮೆ ದಿನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇನ್ನು ನಿಮಗೆ ಗುರು ಚಾಂಡಾಲ ಯೋಗ ಇರೋವಂಥವ್ರು ಹುಣ್ಣಿಮೆ ದಿನಗಳಲ್ಲಿ ತಾವು ಗುರುಚರಿತ್ರೆ ಪಾರಾಯಣ ಮಾಡಿಸಿ
ಬಳಸಿ ನಿತ್ಯವೂ ಕೇಸರಿ ತಿಲಕವನ್ನು ರಚಿಸಿ. ಅಂದರೆ ಗುರುಗಳಿಗೆ ಸಂಬಂಧಪಟ್ಟಂತಹ ಕಥಾಶ್ರವಣ ಮಾಡೋದು ಅಂದರೆ ಹೇಳೋದಿರ್ಬೋದು, ಕೇಳಿಸ್ಕೊಳ್ಳೋದಿರ್ಬೋದು. ಆ ರೀತಿ ನೀವು ಗುರು ಚರಿತ್ರೆಗಳಿಗೆ ಸಂಬಂಧಪಟ್ಟಂಥ ಕಥೆಗಳನ್ನು ನೀವು ಓದಿಸೋ ಅಂಥದ್ದನ್ನು ನೀವು ಮಾಡಿ ಅವತ್ತಿನ ದಿನ ವಿಶೇಷವಾಗಿ ಆ ಪಾರಾಯಣ ಮಾಡೋವಂಥ ಸಂದರ್ಭಗಳಲ್ಲಿ ಹಣೆಗೆ ನೀವು ಕೇಸರಿ ತಿಲಕನ ನೀವು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಯಾವುದಾದ್ರೂ ಗುರು ಚಾಂಡಾಳ ಯೋಗದಿಂದ ನಿಮಗೆ ಸಮಸ್ಯೆಗಳಾಗ್ತಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಇನ್ನು ನೀವು ಶನಿ ಸಾಡೆ ಸಾತಿ ಸಮಸ್ಯೆಯಲ್ಲಿರೋರು ಪ್ರತಿ ಹುಣ್ಣಿಮೆಯ ದಿನದಂದು ಸಾಯಂಕಾಲದ ಸಮಯದಲ್ಲಿ ಶಿವ ಸಹಸ್ರನಾಮ ಸ್ತೋತ್ರನ ನೀವು ಪಾರಾಯಣ ಮಾಡಿ ಮತ್ತು ನಿತ್ಯ ಸ್ನಾನದ ನೀರಿಗೆ ಕರಿ ಎಳ್ಳು ಹಾಕಿ ಸ್ನಾನ ಮಾಡಿ. ಅಕಸ್ಮಾತು ಶನಿಗ್ರಹದ ಸಮಸ್ಯೆಗಳು ತುಂಬ ವಿಪರೀತ ಆಗಿದೆ, ಮನೆಗಳಲ್ಲಿ ಏನು ಮಾಡಿದ್ರು ನಮಗೆ ಶನಿಯಿಂದ ಬರ್ತಾ ಇರೋಂಥ ಸಾಡೆ ಸಾತಿ ಸಮಸ್ಯೆಗಳಿಂದ ನಮಗೆ ಮುಕ್ತಿ ದೊರಕ್ತಾ ಇಲ್ಲ ಅಂತ ಅನ್ನೋರು ಅವತ್ತಿನ ದಿನ ಹುಣ್ಣಿಮೆಯ ಸಾಯಂಕಾಲ ನೀವು ಶಿವ ಸಹಸ್ರನಾಮ ಸ್ತೋತ್ರನ ಪಾರಾಯಣ ಮಾಡಬೇಕಾಗುತ್ತೆ. ಮತ್ತು ಅವತ್ತಿನ ದಿನ ಹುಣ್ಣಿಮೆಯ ದಿನ ಸ್ನಾನ ಮಾಡೋವಂಥ ನೀರಿಗೆ ಒಂದು ಚಿಟಿಕೆ ಕರಿ ಎಳ್ಳು ಹಾಗೂ ಹಾಕ್ಕೊಂಡು ನೀವು ಆ ನೀರನ್ನು ನೀವು ಸ್ನಾನ ಮಾಡೋದ್ರಿಂದ ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದೋಷಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ಇನ್ನು ನಿಮಗೆ ಹಣಕಾಸಿನ ಸಮಸ್ಯೆ ಇರೋವಂಥವ್ರು ನಾವು ಏನು ಮಾಡ್ಕೊಬೋದು ಅಂದರೆ ಹುಣ್ಣಿಮೆಯ ದಿನದಂದು ಮುಂಗುಸಿ ಏನಾದರೂ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಓಡಾಡ್ತಿದೆ ಅಂತ ನಿಮಗೆ ಗೊತ್ತಿದ್ದರೆ ಆ ಮುಂಗುಸಿ ಓಡಾಡಿರೋ ಅಂಥ ಜಾಗಗಳಲ್ಲಿ ಮಣ್ಣು ಏನಾದರೂ ನಿಮಗೆ ಸಿಕ್ಕಿದ್ದೆ ಆದರೆ ಆ ಮಣ್ಣನ್ನು ನೀವು ತಗೊಂಬಂದು ಒಂದು ಹಿತ್ತಾಳೆ ಅಥವಾ ತಾಮ್ರದ ಡಬ್ಬಿಯಲ್ಲಿ ಭದ್ರಪಡಿಸಿ ಆ ಮೃತ್ತಿಕೆನ ನೀವು ಇಟ್ಕೊಂಡು ನೋಡಿ, ಈ ಮಂತ್ರನ ನೀವು ಹೇಳ್ಕೊಂಡು ನೀವು ದುಡ್ಡಿಡೋ ಅಂಥ ಜಾಗದಲ್ಲಿ ಇಡೋದ್ರಿಂದ ಖಂಡಿತವಾಗ್ಲೂ ಧನಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ. ಅದು ಯಾವ ಮಂತ್ರ ಅಂದರೆ ಓಂ ಶ್ರೀಂ ರೀ ಎನ್ನುವ ಬೀಜಾಕ್ಷರಿ ಮಂತ್ರನ ನೀವು 108 ಸರಿ ಹೇಳ್ಕೊಂಡು ಪೂಜೆ ಮಾಡಿ ಅದನ್ನು ನೀವು ಕ್ಯಾಶ್ ಇಡೋಂಥ ಬಾಕ್ಸ್ಗಳಲ್ಲಿ ಅಥವಾ ಅಲ್ಮೀರಾ ಅಂತ ಇರ್ತಾರಲ್ಲ ಅಲ್ಲಿ ನೀವು ಇಟ್ಕೊಬೋದು. ಇನ್ನು ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳ ಅಂದರೆ ಸಕಾರಾತ್ಮಕ ಶಕ್ತಿಗಳ ವೃದ್ಧಿಗೆ ಮನೆಯ ಪಶ್ಚಿಮ ಅಂದರೆ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರದ ದೋಷಗಳಾಗಿದೆ, ಆ ದೋಷಗಳೆಲ್ಲ ಹೋಗಬೇಕು ಅಂತ ಬಯಸೋ ಅಂಥವ್ರು ನೀವೇನು ಮಾಡಬೇಕಾಗುತ್ತೆ ಅಂದರೆ ನೋಡಿ, ಅವತ್ತಿನ ದಿನ ವಿಶೇಷವಾಗಿ ಪಶ್ಚಿಮ ದಿಕ್ಕಿಗೆ ನೀವು ಒಂದು ಕಲಶದಲ್ಲಿ 3 ಲವಂಗ ಮತ್ತು 2 ಯಾಲಕ್ಕಿನ ಹಾಕ್ಬಿಟ್ಟು ನೀವು ಪ್ರತಿ ಹುಣ್ಣಿಮೆಯಿಂದ ಬದಲಾವಣೆ ಮಾಡಬೇಕಾಗುತ್ತೆ. ಅಂದರೆ ಪಶ್ಚಿಮ ದಿಕ್ಕು ನಿಮ್ಮ ಮನೆಯಲ್ಲಿ ಯಾವ ಮೂಲೆಯಲ್ಲಿದೆ ಅಂತ ನೋಡು, ಅದನ್ನು ನೀವು ನೋಡಿಕೊಂಡು ಒಂದು ತಾಮ್ರದ ಚೊಂಬನ್ನ ತಗೊಂಡು ಅದಕ್ಕೆ ಸ್ವಲ್ಪ ಶುದ್ಧವಾದದ್ದು ನೀರನ್ನು ಹಾಕಿ ಕಲಶದಲ್ಲಿ 3 ಲವಂಗನ ಹಾಕಬೇಕಾಗುತ್ತೆ ಅಥವಾ 2 ಯಾಲಕ್ಕಿ ಕಾಯನ್ನು ನೀವು ಹಾಕ್ಬಿಟ್ಟು ಪಶ್ಚಿಮ ದಿಕ್ಕದ ಗೋಡೆ ಹತ್ರ ಇಟ್ಟು ಪ್ರತಿ ಒಂದು ಹುಣ್ಣಿಮೆ 1 ತಿಂಗಳ ಕಾಲ ಅದು ನಿರಂತರವಾಗಿ ಅಲ್ಲಿ ಇರಬೇಕು. ಆ ರೀತಿ ಇದ್ದು 1 ತಿಂಗಳಿಗೆ ಒಂದು ಸರಿ ಆ ತಾಮ್ರದ ಚೊಂಬಲ್ಲಿರೋಂಥ ನೀರನ್ನು ನೀವು ಬದಲಾಯಿಸ್ತಾ ಇದ್ದರೆ ನಿಮ್ಮ ಮನೆಯಲ್ಲಿರೋಂಥ ಮಾಟ ಮಂತ್ರದ ಶಕ್ತಿಗಳಿಂದ ಏನಾದರೂ ಜಗಳ ಸಮಸ್ಯೆಗಳು ಆಗ್ತಿದ್ರೆ ಅದು ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ನೀವು ಇದನ್ನು ಕೂಡ ಹುಣ್ಣಿಮೆ ದಿನ ನೀವು ಮಾಡ್ಕೊಬೋದು. ಇನ್ನು ದೃಷ್ಟಿ ದೋಷಕ್ಕಾಗಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಬಿಳಿ ಸಾಸಿವೆ ಅಥವಾ ಕಲ್ಲುಪ್ಪನ್ನು ಮತ್ತು ಮೆಣಸಿನ ಬೀಜವನ್ನು ಹುಣ್ಣಿಮೆಯ ರಾತ್ರಿ ಮನೆಯ ಅಡುಗೆ ಕೋಣೆಯಲ್ಲಿ ಹಾಕಿ ಮರುದಿನ ಕಸ ಗುಡಿಸುವಾಗ ತೆಗೆದು ಹಾಕಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ದೃಷ್ಟಿ ದೋಷ ಅನ್ನೋದು ಜಾಸ್ತಿ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ, ಕೆಟ್ಟವರ ಕಣ್ಣಿನಿಂದ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಬಯಸೋ ಅಂಥವ್ರು ಹುಣ್ಣಿಮೆ ದಿನಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಬಿಳಿ ಸಾಸಿವೆನ ತೊಗೊಬೇಕಾಗುತ್ತೆ ಮತ್ತು ಕಲ್ಲುಪ್ಪನ್ನ ತೊಗೊಬೇಕಾಗುತ್ತೆ. ಕರಿ ಮೆಣಸಿನ ಬೀಜನ ನೀವು ಹುಣ್ಣಿಮೆಯ ರಾತ್ರಿ ಮನೆಯ ಅಡುಗೆ ಕೋಣೆಯಲ್ಲಿ ನೀವು ಹಾಕಿ ಮರುದಿನ ಕಸ ಗುಡಿಸಿ ತೆಗೆದು ಹಾಕೋದು. ಅಂದರೆ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಾಗ ನಿಮ್ಮ ಅಡುಗೆ ರೂಮ್ನಲ್ಲಿ ಯಾವುದಾದ್ರೂ ಒಂದು ಜಗಲಿ ಕಟ್ಟೆ ಇದ್ದರೆ ಅದರ ಮೇಲೆ ನೀವು 1 ಹಿಡಿ ಕಲ್ಲುಪ್ಪನ್ನ ಹಾಕಿ ಅದರ ಮೇಲೆ ಮೆಣಸನ್ನ ಹಾಕಿ ಅದರ ಮೇಲೆ ನೀವು ವಿಶೇಷವಾಗಿ ಬಿಳಿ ಸಾಸಿವೆ ಕೂಡ ಹಾಕ್ಬಿಟ್ಟು ಹರಡ್ಬಿಟ್ಟು ನೀವು ಮಲಗಬೇಕಾಗುತ್ತೆ. ಅದಾದಮೇಲೆ ಇಲ್ಲ ಅಂದರೆ ಅಡುಗೆ ಮನೆಯ ನೆಲದ ಮೇಲೆ ನೀವು ಅದನ್ನು ಹಾಕಿ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಅದನ್ನು ಕಸನ ನೀವು ಗುಡಿಸಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರೋಂಥ ಯಾವುದೇ ರೀತಿಯ ಸಕಾರಾತ್ಮಕ ಅಂದರೆ ಕೆಟ್ಟ ದೃಷ್ಟಿಗಳಿದ್ದರೆ ಅದು ಖಂಡಿತವಾಗ್ಲೂ ಹೋಗುತ್ತೆ. ಇನ್ನು ನಿಮಗೆ ವಿಶೇಷವಾಗಿ
ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಮಗೆ ನಿಂತೋಗ್ಬಿಟ್ಟಿದೆ, ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ ಅಂತ ಬಯಸೋವಂಥವ್ರು ಹುಣ್ಣಿಮೆ ದಿನಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು 21 ಗರಿಕೆಗಳನ್ನ ನೀವು ಗಣಪತಿಗೆ ನೀವು ಅಥವಾ 11 ಗರಿಕೆಗಳನ್ನು ನೀವು ಗಣಪತಿಗೆ ನೀವು 9 ಬಾರಿ ಈ ಮಂತ್ರನ ಹೇಳಿ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರೋಂಥ ವಿಘ್ನಗಳು, ಯಾವುದೇ ಒಂದು ಕೆಲಸಗಳಿಗೆ ವಿಘ್ನಗಳು ಅಡೆತಡೆಗಳಿದ್ದರೆ ಅದು ನಿವಾರಣೆ ಆಗಬೇಕು ಅಂದಾಗ ನೀವು 9 ಬಾರಿ ವಿಘ್ನಹರಾಯ ನಮಃ ಅಂತ ಮಂತ್ರನ ಜಪಿಸಿ ನೀವು 11 ಗರಿಕೆ ಅಥವಾ 21 ಗರಿಕೆನ ನೀವು ಗಣಪತಿ ದೇವರಿಗೆ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ರೀತಿಯ ಕಾರ್ಯಗಳಿಗೆ ವಿಘ್ನ ಆಗ್ತಿದ್ರೆ ಅದು ನಿವಾರಣೆ ಆಗುತ್ತೆ. ಇನ್ನು ನೀವು ಸಾತ್ವಿಕ ಸ್ವಭಾವದ ಅಭಿವೃದ್ಧಿಗಾಗಿ ಅಂದರೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಬೇಕು ಅಂತ ಬಯಸೋವಂಥವ್ರು ಹುಣ್ಣಿಮೆಯ ದಿನದಂದು ನೀವು 9 ಮುಖದ ತುಪ್ಪದ ದೀಪ ಬೆಳಗಿಸಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಅಂದರೆ ಯಾವುದಾದ್ರೂ ಒಂದು ಮಣ್ಣಿನ ದೀಪನ ನೀವು ತಗೊಂಡು ಅದು 9 ಮುಖ ಇರೋ ಥರ, ಅಂದರೆ 9 ಬತ್ತಿಗಳಿರೋ ಥರ, 9 ಮುಖ ನೋಡೋ ಥರ ನೀವು ದೀಪಗಳನ್ನು ನೀವು ತುಪ್ಪದ ದೀಪಗಳನ್ನ ಅವತ್ತಿನ ದಿನ ಮನೆಗಳಲ್ಲಿ ಬೆಳಗೋದ್ರಿಂದ, ಅದರಲ್ಲೂ ತುಪ್ಪದ ದೀಪಗಳನ್ನ ಬೆಳಗೋದ್ರಿಂದ ವಿಷ್ಣು ಸಹಸ್ರನಾಮನ ನೀವು ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಹುಣ್ಣಿಮೆಯ ದಿನ ನೀವು ವಿಶೇಷವಾಗಿ ನಿಮಗೆ ಯಾರಾದರೂ ಶತ್ರುಗಳಿಂದ ನಿಮಗೆ ಸಮಸ್ಯೆ ಆಗ್ತಿದೆ ಅಂದರೆ ಆತ್ಮರಕ್ಷಣೆ ಇರ್ಬೋದು, ದೇಹ ರಕ್ಷಣೆ, ಅಂದರೆ ಕೆಲವೊಬ್ಬರು ಹೊಡಿತಾ ಇರ್ತಾರೆ, ಬೈತಾ ಇರ್ತಾರೆ, ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇರ್ತಾರೆ. ಅಂಥವರು ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇರೋವಂಥವ್ರು ಹುಣ್ಣಿಮೆ ದಿನಗಳಲ್ಲಿ ನೀವು 21 ದಿನಗಳವರೆಗೆ ನಿತ್ಯ 21 ದಿನ ಖಂಡಿತವಾಗಿ ಪ್ರತಿದಿನವೂ ನೀವು ಶ್ರೀರಾಮ ರಕ್ಷಾ ಸ್ತೋತ್ರನ ನೀವು ಹೇಳ್ಕೊಳ್ಬೇಕಾಗುತ್ತೆ. ಅದನ್ನು ನೀವು ಒಂದು ಕೈಯಲ್ಲಿ ನೀವು ಒಂದು ತುಳಸಿ ದಳನ ನೀವು ಇಟ್ಕೊಂಡು ಶ್ರೀರಾಮ ರಕ್ಷಾ ಸ್ತೋತ್ರನ ನೀವು ಹೇಳ್ಕೊಂಡು ಅದನ್ನು ನೀವು 11 ಬಾರಿ ರಾಮ ರಕ್ಷಾ ಸ್ತೋತ್ರನ ಹೇಳ್ಕೊಂಡು ಆ ಎರಡೂ ತುಳಸಿ ದಳನ ನೀವು ಸೇವಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾರಾದ್ರೂ ನಿಮ್ಮ ದೇಹಕ್ಕೆ ಹಾನಿ ಮಾಡಲು ಬರ್ತಿರೋಂತಹ ಯಾರಾದರೂ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಆಕ್ರಮಣ ಮಾಡೋಕ್ಕೆ ಬರೋ ಅಂಥವರಿಂದ ನಿಮ್ಮ ದೇಹ ಮತ್ತು ಆತ್ಮರಕ್ಷಣೆ ಆಗೋದಕ್ಕೆ ಈ ತುಳಸಿ ದಳ ನಿಮಗೆ ಸಹಾಯ ಮಾಡಿಕೊಡುತ್ತೆ. ಸ್ನೇಹಿತರೆ ನೋಡಿ, ಈ ಹುಣ್ಣಿಮೆ ದಿನಗಳಲ್ಲಿ ನೀವು ಇಷ್ಟು ರೀತಿಯ ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ಪರಿಹಾರ ಮಾಡ್ಕೊಬೋದು ಅನ್ನೋದನ್ನ ನನಗೆ ಗೊತ್ತಿರೋ ರೀತಿ ಇಷ್ಟೂ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಯಾವ್ದ್ಯಾವುದು ಬೇಕು, ಯಾವ್ದ್ಯಾವುದು ಸರಿ ಇದೆ ಅಂತ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.